नमस्ते दोस्तों। आज हम 10वीं कक्षा के कोशिश करने वालों की कभी हार नहीं होती पद्य पाठ को देखेंगे। कवि है श्री सोहनलाल द्विवेदी। प्रस्तुति योगानंद पत्तार, सरकारी हाई स्कूल सारथी, हरिहर तालुकु दावणಗೆರೆ। कवि परिचय देखेंगे। कवि है श्री सोहनलाल द्विवेदी। आपका जन्म हुआ 23 फरवरी 1906। बनारस विश्वविद्यालय से एमए एलएलबी की डिग्री की। रचनाएं हैं भैरवी, वासवदत्ता, कुणाल, पूजा गीत, विषपान, युगाधार और जय गांधी आदि अनेक कृतियां हैं। उपाधि है राष्ट्र कवि। जिस प्रकार मैथिली शरण गुप्त जी को कहते हैं उसी प्रकार सोहनलाल द्विवेदी जी को राष्ट्र कवि के रूप में देखा जाता है। आपका देहावसान हुआ 1988। अच्छा दोस्तों, देखिए ये हैं कवि श्री सोहनलाल द्विवेदी। आपका तस्वीर देख लीजिएगा। चलिए दोस्तों, कविता का आशय देखेंगे। इस कविता में कोशिश करने से सफलता प्राप्त करने का संदेश मिलता है। कवि कहते हैं कि जीवन की प्रतियोगिता में असफलता से विमुख न होते हुए अपनी कमियों को खुद पहचान कर स्वप्रयत्न से लगातार आगे बढ़ने से हार कभी नहीं होती है। ಈ ಕವಿತೆಯಲ್ಲಿ ಪ್ರಯತ್ನ ಮಾಡುವವರಿಗೆ ಸಫಲತೆ ದೊರೆಯುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಎಂದು ಕವಿ ಹೇಳುತ್ತಾರೆ. ಈ ಪ್ರಯತ್ನದಲ್ಲಿ ಇದೊಂದು ಸ್ಪರ್ಧೆಯಲ್ಲಿ ಅಸಫಲತೆಯಿಂದ ಎಂದು ವಿಮುಖರಾಗದೆ ತಾವು ಯಾವ ಕಮಿಯನ್ನು ಗುರುತಿಸಿಕೊಂಡು ಸ್ವತಃ ಪ್ರಯತ್ನ ಮಾಡುವುದಾದರೆ ಖಂಡಿತವಾಗಿಯೂ ಜಯ ನಿಮ್ಮದಾಗುತ್ತದೆ ಎಂದು ಕವಿಯ आशय। चलिए दोस्तों, इस कविता को थोड़ा गाने की कोशिश करेंगे। लहरों से डर कर नौका पार नहीं होती, कोशिश करने वालों की कभी हार नहीं होती, कभी हार नहीं होती। लहरों से डर कर नौका पार नहीं होती, कोशिश करने वालों की कभी हार नहीं होती। ಅಂದರೆ ತೆರೆಗಳಿಗೆ ಹೆದರಿ ನೌಕೆಯು ಎಂದಿಗೂ ಮುಂದೆ ಹೋಗುವುದಿಲ್ಲ, ಹೆದರದಿದ್ದರೆ ಮಾತ್ರ ಮುಂದೆ ಹೋಗುತ್ತದೆ. ಅಂದೇ ಕೋಶಿಶ್ ಅಂದರೆ ಪ್ರಯತ್ನ ಮಾಡುವವರಿಗೆ ಯಾವಾಗಲೂ ಹಾರಂದರೆ ಸೋಲು ಆಗುವುದಿಲ್ಲ ಎಂದು ಕವಿಯು ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ. नन्ही चींटी जब दाना लेकर चलती है, चढ़ती दीवारों पर 100 बार फिसलती है, मन का विश्वास रगों में साहस भरता है, चढ़कर गिरना गिरकर चढ़ना न अखरता है, आखिर उसकी मेहनत बेकार नहीं होती, कोशिश करने वालों की कभी हार नहीं होती, कभी हार नहीं होती। अच्छा दोस्तों, नन्ही चींटी ಅಂದರೆ ಚಿಕ್ಕ ಇರುವೆ ಅಂದಂಗ. ದಾನಾ ಲೇಕರ್ ಚಲ್ತಿ ಹೈ ಅಂದರೆ ಧಾನ್ಯವನ್ನು ತೆಗೆದುಕೊಂಡು ಹೋಗುತ್ತದೆ. ಚಡ್ತಿ ದೀವಾರೋಂ ಪರ್ 100 ಬಾರ್ ಫಿಸಲ್ತಿ ಹೈ ಅಂದರೆ ಗೋಡೆಯನ್ನು ಹತ್ತುವಾಗ ಸುಮಾರು 100 ಬಾರಿ ಕಾಲು ಜಾರಿ ಬೀಳುತ್ತದೆ ಎಂದರ್ಥ. मन का विश्वास रघो में साहस ಬರ್ತಾ है, ಮನದಲ್ಲಿಯ ಅಚಲವಾದ ವಿಶ್ವಾಸವು ಕಣಕಣಗಳಲ್ಲಿ ರೋಮರೋಮಗಳಲ್ಲಿಯೂ ಸಾಹಸವನ್ನು ತುಂಬುತ್ತದೆ ಎಂದರ್ಥವಾಗುತ್ತದೆ. ಚಡ್ಕರ್ ಗಿರನ ಗಿರ್ಕರ್ ಚಡನ ನ ಅಖರ್ತಾ ಹೈ, ಬೀಳುವುದು ಏಳುವುದು ಏಳುವುದು ಬೀಳುವುದು ಅದಕ್ಕೆ ಯಾವ ಅಡ್ಡಿಯೂ ಆಗದಂತಾಗುತ್ತದೆ. ಆಖಿರ್ ಉಸ್ಕಿ ಮೆಹನತ್ ಬೇಕಾರ ನಹೀ ಹೋತಿ, ಕೊನೆಗೆ ಅದರ ಪ್ರಯತ್ನ ಎಂದಿಗೂ ವ್ಯರ್ಥವಾಗುವುದಿಲ್ಲ, ಅಂದರೆ ಅದು ಗುರಿ ಮುಟ್ಟುತ್ತದೆ ಎಂದರ್ಥ. ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹೀ ಹೋತಿ, ಪ್ರಯತ್ನ ಮಾಡುವವನಿಗೆ ಎಂದಿಗೂ ಸೋಲು ಇರುವುದಿಲ್ಲ ಎಂದರ್ಥ. डुबकियां सिंधु में गोताखोर लगाता है, जा जाकर खाली हाथ लौट कर आता है, मिलते नहीं सहज ही मोती गहरे पानी में, बढ़ता दुगना उत्साह इसी हैरानी में, मुट्ठी उसकी खाली हर बार नहीं होती, कोशिश करने वालों की
कभी हार नहीं होती, कभी हार नहीं होती. ಅಂದರೆ ಡುಬುಕಿಯಾ ಸಿಂಧು ಮೇ ಗೋತಾಖೋರ್ ಲಗಾತಾ ಹೈ. ಮುಳುಗು ತಜ್ಞನು ಸಮುದ್ರದಲ್ಲಿ ಏಳು ಮುಳುಗುತ್ತಾನೆ ಎಂದು ಅರ್ಥವಾಗುತ್ತದೆ. ಜಾಜಕರ್ ಖಾಲಿ ಹಾತ ಲೌಟ್ಕರ್ ಆತಾ ಹೈ. ಹಲವಾರು ಬಾರಿ ಮುಳುಗಿದರೂ ಕೂಡ ಕೆಲವೊಮ್ಮೆ ಖಾಲಿ ಕೈಯಿಂದ ಬರಿ ಕೈಯಿಂದ ಮರಳಿ ಬರುತ್ತಾನೆ. ಮಿಲ್ತೆ ನಹಿ ಸಹಜ ಹಿ ಮೋತಿ ಗೆಹರೆ ಪಾನಿ ಮೇ. ಆಳವಾದ ಸಮುದ್ರದಲ್ಲಿ, ಆಳವಾದ ನೀರಿನಲ್ಲಿ ಸಾಮಾನ್ಯವಾಗಿ ಮುತ್ತುಗಳು ಸಿಗುವುದಿಲ್ಲ. ಬಡ್ತಾ ದುಗುಣ ಉತ್ಸಾಹ ಇಸಿ ಹೈರಾನಿ ಮೇ. ಇಷ್ಟೊಂದು ತೊಂದರೆ ಪಟ್ಟರೂ ಕೂಡ ಆತನಲ್ಲಿ ಉತ್ಸಾಹ ಎಂದಿಗೂ ಕಡಿಮೆಯಾಗುವುದಿಲ್ಲ, ಚಿಮ್ಮುತ್ತಲೇ ಇರುತ್ತದೆ. ಮುಟ್ಟಿ ಉಸ್ಕಿ ಖಾಲಿ ಹರ್ ಬಾರ್ ನಹಿ ಹೋತಿ. ಪ್ರತಿ ಬಾರಿಯೂ ಮುಳುಗು ತಜ್ಞನಿಗೆ, ಗೋತಾಖೋರ್ ಮುಳುಗುವವನು, ಸಮುದ್ರದಲ್ಲಿ ಆಳವಾಗಿ ಮುಳುಗುವವನಿಗೆ ಪ್ರತಿ ಬಾರಿಯೂ ತನ್ನ ಕೈ ಖಾಲಿ ಕೈಯಿಂದ ಬರುವುದಿಲ್ಲ. ಖಂಡಿತವಾಗಿಯೂ ತಾನು ಹಲವಾರು ಅಮೂಲ್ಯವಾದ ಮುತ್ತುಗಳನ್ನು ಪಡೆದುಕೊಂಡೇ ಬರುತ್ತಾನೆ. ಅಂದರೆ ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹಿ ಹೋತಿ. ಅಂದರೆ ಪ್ರಯತ್ನ ಮಾಡುವವನಿಗೆ ಎಂದಿಗೂ ಸೋಲು ಇರುವುದಿಲ್ಲ ಎಂದರ್ಥ. ಕೊನೆಯ ಪ್ಯಾರ ನೋಡೋಣ. असफलता एक चुनौती है, इसे स्वीकार करो. क्या कमी रह गई देखो और सुधार करो. जब तक न सफल हो नींद चैन को त्यागो तुम. संघर्ष का मैदान छोड़कर मत भागो तुम. कुछ किए बिना ही जय जयकार नहीं होती. कोशिश करने वालों की कभी हार नहीं होती, कभी हार नहीं होती. ಅಂದರೆ ಅಸಫಲತಾ ಅಂದರೆ ಸೋಲು, ಏಕ್ ಚುನೌತಿ ಹೈ ಇದೊಂದು ಚಾಲೆಂಜ್, ಆಹ್ವಾನ ಎಂದು ಸ್ವೀಕರಿಸಬೇಕು. ಇಸೆ ಸ್ವೀಕಾರ ಕರೋ ಇದನ್ನು ಸಂತೋಷದಿಂದ ಸ್ವೀಕರಿಸಬೇಕು, ಸೋಲನ್ನು ಕೂಡ ಒಪ್ಪಿಕೊಳ್ಳಬೇಕು. ಕ್ಯಾ ಕಮಿ ರಹ ಗೈ ದೇಖೋ ಔರ್ ಸುಧಾರ ಕರೋ. ಯಾವ ಕೊರತೆಯಾಗಿದೆ, ಏನು ಕೊರತೆಯಾಗಿದೆ ಎಂಬುದನ್ನು ನೋಡಬೇಕು ಮತ್ತು ಅದನ್ನು ಸುಧಾರಿಸಿಕೊಳ್ಬೇಕು. ಆವಾಗ ಜಬ್ ತಕನ ಸಫಲ್ ಹೋ ನೀಂದ್ ಚೈನ್ ಕೋ ತ್ಯಾಗೋ ತುಮ್. ಎಲ್ಲಿವರೆಗೂ ನಾವು ಯಶಸ್ಸನ್ನು ಕಾಣುವುದಿಲ್ಲೋ ಅಲ್ಲಿವರೆಗೆ ನಾವು ನಿದ್ರೆ ನೀರಡಿಕೆಗಳನ್ನು ಬಿಡಬೇಕು, ಆನಂದಮಯವಾದದ್ದನ್ನು ತ್ಯಾಗ ಮಾಡಬೇಕಾಗುತ್ತದೆ. ಸಂಘರ್ಷಕ ಮೈದಾನ್ ಚೋಡ್ಕರ್ ಮತ್ತು ಭಾಗೋ ತುಮ್. ಸಂಘರ್ಷದ ಮೈದಾನವನ್ನು ಬಿಟ್ಟು ಓಡಿ ಹೋಗಬೇಡ. ಕುಚ್ ಕಿಯೇ ಬಿನಾ ಹಿ ಜೈ ಜಯಕಾರ ನಹಿ ಹೋತಿ. ಅಂದರೆ ನೀವು ಏನನ್ನೂ ಸಾಧಿಸದೆ ಯಾರೂ ನಿಮಗೆ ಜಯಕಾರವನ್ನು ಹಾಕುವುದಿಲ್ಲ. ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹಿ ಹೋತಿ. ಪ್ರಯತ್ನ ಮಾಡುವವನಿಗೆ ಎಂದಿಗೂ ಸೋಲು ಇರುವುದಿಲ್ಲ ಎಂದರ್ಥ. ಈ ಕವಿತೆಯಲ್ಲಿ ಕವಿಗಳು ಬಹಳ ಸುಂದರವಾಗಿ ಪ್ರಯತ್ನಶೀಲವಾದ ವ್ಯಕ್ತಿಗಳನ್ನು ಗುರುತಿಸಲಿಕ್ಕೆ ಎಲ್ಲರೂ ನಿಮ್ಮನ್ನು ಜಯಕಾರ ಹಾಕುತ್ತಾರೆ. ಅಂದರೆ ಯಾರು ಸಮಸ್ಯೆಗಳನ್ನು ಎದುರಿಸಿ ಗೆದ್ದು ನಿಲ್ಲುತ್ತಾರೋ ಅವರಿಗೆ ಜಯಕಾರ ಖಂಡಿತವಾಗಿಯೂ ಸಿಗುತ್ತದೆ, ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ಪ್ರಿಯ ವಿದ್ಯಾರ್ಥಿಗಳೇ, ಪರೀಕ್ಷೆಯ ಉದ್ದೇಶದಿಂದ ನಾವು ಈ ಪದ್ಯವನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಇದರಲ್ಲಿ 1 ಅಂಕದ 10 ಪ್ರಶ್ನೆಗಳು ಮತ್ತು 2-3 ವಾಕ್ಯದ 3 ಪ್ರಶ್ನೆಗಳು, ಜೋಡ್ಕರ್ ಲಿಖಿ, ಭಾವಾರ್ಥ ಮತ್ತು ತುಕಾಂತ ವಾಲೆ ಶಬ್ದಗಳನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಇದರಲ್ಲಿ ಆಮೇಲೆ ಭಾವಾರ್ಥಗಳನ್ನು ಬರೆಯುವಂಥದ್ದು, ಆಮೇಲೆ ಅನುರೂಪತಾ ಪ್ರಶ್ನೆಗಳು ಈ ರೀತಿ, ಆಮೇಲೆ ಪಂಕ್ತಿಗಳನ್ನು ಕಂಠಸ್ಥ ಪದ್ಯಗಳನ್ನು ಬರೆಯುವಂಥದ್ದು. ಕೊನೆಯ ಪ್ಯಾರಾಗ್ರಾಫನ್ನು ಅಸಫಲತಾ ಇದೆಯಲ್ಲ ಅದು ವಾರ್ಷಿಕ ಪರೀಕ್ಷೆಗೆ ಖಂಡಿತವಾಗಿ ಬರುತ್ತೆ. ಇದನ್ನು ವಿದ್ಯಾರ್ಥಿಗಳು ಗಮನವಿಟ್ಟು ಕಂಠಸ್ಥ ಮಾಡಿಕೊಂಡು ಬರೆಯುವಂಥ ಅಭ್ಯಾಸವನ್ನು ಮಾಡಿಕೊಳ್ಳಿ. ಧನ್ಯವಾದಗಳು. ಆತ್ಮೀಯರೇ, ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.